ಒಂದೇ ಜಿಲ್ಲೆ, ಎರಡು ಘಟನೆ, ಎರಡು ನ್ಯಾಯ. ಬಂಡಲ ಹಾಸ್ಟೆಲ್ ಕೇಸ್ನಲ್ಲಿ ಒಂದು ನ್ಯಾಯ, ಕಾನಸೂರು ಶಾಲೆ ಕೇಸ್ನಲ್ಲಿ ಮತ್ತೊಂದು ನ್ಯಾಯಾನ. ಹಾಸ್ಟೆಲ್ನಲ್ಲಿ ಅಪ್ರಾಪ್ತೆ ಹೆರಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಾರ್ಡನ್ ಸಸ್ಪೆಂಡ್, ಇಬ್ಬರು ಸಿಬ್ಬಂದಿ ವಜಾ. ಆದರೆ ಕಾನಸೂರು ಶಾಲೆಯ ವಿದ್ಯಾರ್ಥಿ ಸಾವು ಪ್ರಕರಣದಲ್ಲಿ ಯಾಕಿಲ್ಲ ಕ್ರಮ? ಎಸ್, ಉತ್ತರ ಕನ್ನಡ ಜಿಲ್ಲೆಯ ಹಾಸ್ಟೆಲ್ ಮತ್ತು ವಸತಿ ಶಾಲೆಗಳಲ್ಲಿ ಸರಣಿ ದುರಂತಗಳು ಸಂಭವಿಸುತ್ತಲೇ ಇವೆ. ಆದರೆ ಈ ಘಟನೆಗಳ ಬೆನ್ನಲ್ಲೇ ಸರ್ಕಾರ ಮತ್ತು ಜಿಲ್ಲಾಡಳಿತ ಕೈಗೊಂಡ ಕ್ರಮಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿರುವ ದ್ವಂದ್ವ ನೀತಿ ಈಗ ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಒಂದೆಡೆ ತಪ್ಪು ಮಾಡಿದ ಸಿಬ್ಬಂದಿಗೆ ತಕ್ಷಣದ ಶಿಕ್ಷೆಯಾದರೆ, ಮತ್ತೊಂದೆಡೆ ಇಡೀ ವ್ಯವಸ್ಥೆಯೇ ನಿಗೂಢ ಸಾವನ್ನು ಮುಚ್ಚಿಹಾಕಲು ಯತ್ನಿಸುತ್ತಿದೆ ಎಂಬ ಅನುಮಾನ ಮೂಡುತ್ತಿದೆ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಬಂಡಲದ ಹಾಸ್ಟೆಲ್ನಲ್ಲಿ ನಡೆದ ಅಪ್ರಾಪ್ತ ಬಾಲಕಿಯ ಹೆರಿಗೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಹಾಸ್ಟೆಲ್ನಲ್ಲಿ ಅಪ್ರಾಪ್ತ ಬಾಲಕಿಯ ಹೆರಿಗೆ ಆಗುವವರೆಗೂ ನಿಗಾ ವಹಿಸದ ಇಲಾಖೆಯ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಈ ಘಟನೆ ಸುದ್ದಿಯಾಗುತ್ತಿದ್ದಂತೆ ಇಲಾಖೆ ತಕ್ಷಣವೇ ಎಚ್ಚೆತ್ತುಕೊಂಡು ಹಾಸ್ಟೆಲ್ ವಾರ್ಡನ್ ಅನ್ನ ಅಮಾನತುಗೊಳಿಸಿದೆ. ಜೊತೆಗೆ ಇಬ್ಬರು ಸಿಬ್ಬಂದಿಯನ್ನ ಸೇವೆಯಿಂದ ವಜಾಗೊಳಿಸಿ ಆದೇಶ ಹೊರಡಿಸಿದೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು, ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಆದರೆ ಸರ್ಕಾರದ ಈ ತಕ್ಷಣದ ಕ್ರಮ ಕೇವಲ ಬಂಡಲದ ಪ್ರಕರಣಕ್ಕೆ ಮಾತ್ರ ಸೀಮಿತವಾಯಿತೆ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಇದೇ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕಾನಸೂರಿನ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲೂ ಒಂದು ಕರಳು ಹಿಂಡುವ ಘಟನೆ ನಡೆದಿತ್ತು. ಅಲ್ಲಿನ ವಿದ್ಯಾರ್ಥಿಯೊಬ್ಬ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದ. 10ನೇ ತರಗತಿ ಓದುತ್ತಿದ್ದ ಮಗನನ್ನ ಕಳೆದುಕೊಂಡು ಪೋಷಕರು ಬೀದಿಯಲ್ಲಿ ನಿಂತು ಕಣ್ಣೀರು ಹಾಕಿದ್ರು. ಇದು ಆತ್ಮಹತ್ಯೆಯಲ್ಲ, ಬದಲಿಗೆ ಬೇರೇನೋ ನಡೆದಿದೆ. ತಮಗೆ ಸಿಸಿಟಿವಿ ತೋರಿಸಿ ಅಂತ ಪಟ್ಟು ಹಿಡಿದಿದ್ರು. ಆದರೆ ಈ ಘಟನೆ ನಡೆದು ದಿನಗಳೇ ಕಳೆದರೂ ಸರ್ಕಾರವಾಗಲಿ ಸಂಬಂಧಪಟ್ಟ ಇಲಾಖೆಯಾಗಲಿ ಕಾನಸೂರು ಇಂದಿರಾ ವಸತಿ ಶಾಲೆಯ ಸಿಬ್ಬಂದಿ ವಿರುದ್ಧ ಯಾವುದೇ ಕಠಿಣ ಕ್ರಮವನ್ನ ಕೈಗೊಂಡಿಲ್ಲ. ಯಾಕೆ ದ್ವಂದ್ವ ನೀತಿ ಎನ್ನುವ ಪ್ರಶ್ನೆ ಮೂಡುತ್ತಿದೆ. ಬಂಡಲದಲ್ಲಿ ನಡೆದಿದ್ದ ಪ್ರಕರಣ ಒಂದು ರೀತಿಯ ದುರಂತವಾದರೆ, ಸಿದ್ದಾಪುರದ ಕಾನಸೂರಿನಲ್ಲಿ ವಿದ್ಯಾರ್ಥಿಯ ಜೀವವೇ ಹೋಗಿತ್ತು. ಆದರೆ ಇನ್ನೂ ಅಧಿಕಾರಿಗಳು ಆರಾಮವಾಗಿರುವುದೇಕೆ? ಅನುಮಾನಾಸ್ಪದ ಸಾವಿಗೆ ಬೆಲೆ ಇಲ್ವೇ? ಜೀವ ಹೋದ ಮೇಲೆಯೂ ಇಲಾಖೆ ಮೌನ ವಹಿಸಿರುವುದು ಯಾರನ್ನ ರಕ್ಷಿಸಲು? ಕಾನಸೂರು ವಸತಿ ಶಾಲೆಯ ಸಿಬ್ಬಂದಿಯ ಮೇಲೆ ಕ್ರಮ ಕೈಗೊಳ್ಳಲು ಹಿಂಜರಿಯುತ್ತಿರುವುದರ ಹಿಂದೆ ಯಾವುದಾದ್ರೂ ರಾಜಕೀಯ ಅಥವಾ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ ಎನ್ನುವ ಪ್ರಶ್ನೆಯೂ ಮೂಡ್ತಾ ಇದೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕಿದೆ. ಶಿರಸಿ ಪ್ರಕರಣದಲ್ಲಿ ತೋರಿಸಿದ ಬದ್ಧತೆ ಮತ್ತು ಕೈಗೊಂಡ ಕಠಿಣ ಕ್ರಮವನ್ನು ಕಾನಸೂರು ಇಂದಿರಾ ವಸತಿ ಶಾಲೆಯ ಮಗುವಿನ ಸಾವಿನ ಪ್ರಕರಣದಲ್ಲೂ ಕೈಗೊಳ್ಳಬೇಕಿದೆ. ಇಲ್ಲದಿದ್ದರೆ ಬಡವರ ಮಕ್ಕಳ ಜೀವಕ್ಕೆ ಜಿಲ್ಲೆಯಲ್ಲಿ ಬೆಲೆಯೇ ಇಲ್ವಾ ಎನ್ನುವ ಪ್ರಶ್ನೆ ಮೂಡುವಂತಾಗುತ್ತೆ. ಬ್ಯೂರೋ ರಿಪೋರ್ಟ್, ಶಿರ್ಸಿ ನ್ಯೂಸ್.